ಅಲೆಮಾರಿ ಜನಾಂಗಗಳ ಉದ್ಧಾರಕ್ಕೋಸ್ಕರ ಕಲ್ಯಾಣಕ್ಕೋಸ್ಕರ ನಾವು ತೊಗೊಂಬಂದಿದ್ದೀವಿ. ನಾವು ಗಂಗಾಪುತ್ರರು, ಅಂಬಿಗರು. ನಾವು ಇವತ್ತು ನಮ್ಮ ನೇತಾಜಿ ಹೇಳಿದಾಗೆ ಇಡೀ ದೇಶದಲ್ಲಿ 22 ಕೋಟಿ ಜನ ಇದ್ದೀವಿ. ಕರ್ನಾಟಕದಲ್ಲಿ 24 ಡಿಸ್ಟಿಕಲ್ಲಿ ನಾವಿದ್ದೀವಿ. 115 ತಾಲೂಕಲ್ಲಿ ನಾವು ಪ್ರಬಲರಾಗಿದ್ದೀವಿ. ಅದರಲ್ಲಿ 70ರಿಂದ 75 ಕ್ಷೇತ್ರಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೋದು. ಯಾರನ್ನಾದ್ರೂ ಗೆಲ್ಲಿಸ್ಬೋದು, ಯಾರನ್ನಾದ್ರೂ ಸೋಲಿಸೋ ಕೆಪಾಸಿಟಿ ನಮಗಿದೆ. ಆದರೆ ರಾಜಕೀಯವಾಗಿ ನಮಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಶೂನ್ಯ ಸಿಕ್ಕಿದೆ ಮೂರು ಪಕ್ಷಗಳಿಂದ. ಅದಕ್ಕೋಸ್ಕರ ಯಾರೋ ನಮ್ಮ ಸಮಾಜದ ಒಬ್ಬರಿಗೆ ಏನು ಕೂಗುಗೆ ತುಪ್ಪ ಸುರಿದಲ್ಲಿ ಒಬ್ಬರಿಗೆ ಯಾರಿಗೂ ಒಂದು ಅಧಿಕಾರ ಕೊಟ್ಟು ನಿಮ್ಮ ಸಮಾಜಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಕೇಳ್ತಾರೋ ನಮ್ಮ ಸಮಾಜ ಎಷ್ಟಿದೆ, ನಮ್ಮ ಸಮಾಜಕ್ಕೆ ಅದಕ್ಕೆ ಅನುಗುಣವಾಗಿ, ನಮ್ಮ ಪಾಪ್ಯುಲೇಷನ್ ಅನುಗುಣವಾಗಿ ನಮ್ಗೆ ಅಧಿಕಾರ ಬೇಕು. ಅದ್ರ ಜೊತೆಯಲ್ಲಿ ನಮಗೆ ಎಸ್ ಟಿ ಬೇಕು. ಈಗ ನಾವು ಟ್ರೈಬಲ್ಸು ಹೇಗೆ ನೀವು ನಾಯಕರಿಗೆ ನೀವು ಕೊಟ್ಟಿದ್ದೀರಿ, ಅದೇ ರೀತಿ ನಮಗೂ ಕೊಡಿ. ನಾವು ಜಲ ಬೇಟೆಗಾರರು, ಅವರು ನೆಲ ಬೇಟೆಗಾರರು. ಹಾಗಾಗಿ ನಾವು ಈ ಒಂದು ದೇಶಕ್ಕೆ, ಈ ಒಂದು ಸಮಾಜಕ್ಕೆ ನಾವು ಮಹಾಭಾರತನೂ ಕೊಟ್ಟಿದ್ವಿ, ರಾಮಾಯಣನೂ ಕೊಟ್ಟಿದ್ವಿ. ಅಂಥ ಒಂದು ಸಮಾಜನ ವೇದವ್ಯಾಸ ಕೊಟ್ಟಂಥ ಒಂದು ಸಮಾಜ, ಗಂಗಾತಾಯಿ, ಭೀಷ್ಮ ಹುಟ್ಟಂಥ ಒಂದು ಸಮಾಜ ಇವತ್ತು ತುಂಬ ಕೆಳಗಡೆ ಬಂದಿದೆ. ಅದ್ರ ಜೊತೆಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಸಮಾಜಗಳು ಸಹ ಇವತ್ತು ಯಾವುದೇ ಜೋಗಿ ಇರ್ಬೋದು, ಅಂತ್ಯಜೋಗಿ ಇರ್ಬೋದು, ಜಂಗಮರು ಇರ್ಬೋದು, ಮತ್ತು ಒಂದು ಏನು ಎಳೂರು ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಎಲ್ಲ ಸಮಾಜಗಳಿಗೂ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಈ ಪಕ್ಷ ತಂದಿದ್ದೀವಿ. ನಾಳೆ ಈ ಒಂದು ಪಕ್ಷದ ಸಿಂಬಲಿಂದ, ಈ ಒಂದು ಪಕ್ಷದ ವೇದಿಕೆಯಿಂದ ಅನೇಕ ಹಿಂದುಳಿದ ವರ್ಗಗಳ ಜನಕ್ಕೆ ಅಧಿಕಾರ ಕೊಡುವಂಥ ದೊಡ್ಡ ಧ್ವನಿ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ